ಪಾಚಿ ಕಟ್ಟಿರೋದು ನೋಡಿ ಇಲ್ಲಿ ತೇವ ನೋಡಿ ನೋಡಿ ಇಲ್ಲಿ. ಇಂಥ ವಾತಾವರಣದಲ್ಲೂ ಈಗ ಡೌನಿ ಮಿಲ್ಡ್ಯೂ ಮತ್ತು ಬಾಟ್ರೈಟಿಸ್ ತೀವ್ರವಾಗಿ ಕಾಡ್ತಕ್ಕಂಥ ಏನಾಗ್ತಿದೆ ಅಂದರೆ ವರ್ಷ ನಾನು ಈ ಕೊಳಪೆ ರೋಗ ಭಯ ಬಿದ್ದುಬಿಟ್ಟು ಈ ಚಳಿಗಾಲ ಸ್ಟಾರ್ಟ್ ಆದರೆ ಬಿಟ್ಬಿಡ್ತಾ ಇದ್ವಿ. ಓಕೆ, ತೋಟನೇ ಬಿಟ್ಬಿಡ್ತಾ ಇದ್ನಿ, ತೋಟದಾಗ ಬರ್ತಿರಲಿಲ್ಲ. ಸುಮ್ಮನೆ ಔಷಧಿ ಹೊಡೆದು ಸುಮ್ಮನೆ ಇದಾಗ್ಬಿಡ್ತದೆ ಅಲ್ಲ, ಹೊಡೆದು ಕಂಟ್ರೋಲ್ ಬರ್ತಿರಲಿಲ್ಲ. ಈಗ ನೀವು ನಮಸ್ತೆ ಮಿತ್ರರೇ, ಇದೇನೆಲ್ಲೋ ಜಾಗ ನೋಡಿದ್ದೀವಿ ಅನಿಸುತ್ತಲ್ವಾ? ಖಂಡಿತವಾಗಲೂ 75 ದಿವಸಗಳ ಹಿಂದೆ ಬಂಗಾರದ ಮನುಷ್ಯ ಫಿಲಮ್ನ ಒಂದು ಡೈಲಾಗ್ನೊಂದಿಗೆ ಇಲ್ಲಿ ವಿಡಿಯೋ ಮಾಡಿದ್ದೆ. ಹೊಸಕೋಟೆಯ ಪಿಲ್ಲುಗುಂಪ ಇಂಡಸ್ಟ್ರಿಯಲ್ ಏರಿಯಾ ಭೀಮಕ್ಕನಹಳ್ಳಿಯ ನಾಗೇಶ್ವರ ಅವರ ಸುದೀರ್ಘವಾದ ಗುಲಾಬಿ ಬೇಸಾಯದ ಅನುಭವಗಳನ್ನು ಹಂಚ್ಕೊಂಡಿದ್ರು ಅವರು. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ತುಂಬ ಕಾಣಿಸ್ತಾ ಇದೆ. ಅವತ್ತಿನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದ್ದಿದ್ದು ಅವರು ಹೊಸಕೋಟೆ ಮಾರ್ಕೆಟಿನಲ್ಲಿ ಹೂವು ಹರಾಜಾಗೋ ಪ್ರಕ್ರಿಯೆ, ಅವ್ರಿಗೆ ಸಿಕ್ಕಿದ ಬೆಲೆ ಎಲ್ಲ ತೋರಿಸಿದ್ವಿ. ಸೊ ಈಗ 75 ದಿವಸಗಳ ನಂತರನೂ ಏನೂ ಸಮಸ್ಯೆಗಳು ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಅವ್ರ ಮಾಹಿತಿ ಹಂಚ್ಕೊಂಡಿದ್ದರಿಂದ ಇವತ್ತು ನಾನು ಅವರ ಅನುಭವನ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ನನ್ನದು ಹೆಚ್ಚು ಮಾತುಗಾರಿಕೆ ಏನಿಲ್ಲ, ಅವರಿಂದನೇ ತಿಳ್ಕೊಳ್ಳೋಣ ನಾಗೇಶ್ ಅವರಿಂದ. ನಮಸ್ತೆ ನಾಗೇಶ್ ಅವರೇ. ನಮಸ್ಕಾರ ಸರ್. ಏನೋ ಅದ್ಭುತ ಮ್ಯಾಜಿಕ್ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಅನುಭವ ಕಳೆದ ಬಾರಿಗಳೆಲ್ಲ ಏನಾಗ್ತಿತ್ತು, ಈಗ ಇದು ನಿಲ್ಲೋದ ಕಾರಣ ಒಂದಷ್ಟು ಅಂಶಗಳು ಹಂಚ್ಕೋಬೋದ ಅಂತ. ಅದೇ ಸರ್, ನಮಗೆ ಏನಾಗ್ತಿದೆ ಅಂದರೆ ವರ್ಷ ನಾನು ಈ ಕೊಳಪೆ ರೋಗ ಭಯ ಬಿದ್ದುಬಿಟ್ಟು ಈ ಚಳಿಗಾಲ ಸ್ಟಾರ್ಟ್ ಆದರೆ ಬಿಟ್ಬಿಡ್ತಾ ಇದ್ವಿ. ಓಕೆ, ತೋಟನೇ ಬಿಟ್ಬಿಡ್ತಾ ಇದ್ನಿ, ತೋಟದಾಗ ಬರ್ತಿರಲಿಲ್ಲ. ಸುಮ್ಮನೆ ಔಷಧಿ ಹೊಡೆದು ಸುಮ್ಮನೆ ಇದಾಗ್ಬಿಡ್ತದೆ ಅಲ್ಲ, ಹೊಡೆದು ಕಂಟ್ರೋಲ್ ಬರ್ತಿರಲಿಲ್ಲ. ಈಗ ನೀವು ಮೊನ್ನೆ ಒಂದು ಸಾರಿ ನಮ್ಮ ತೋಟಕ್ಕೆ ಬಂದಾಗ ಅದು ಕೆಲವು ಹೇಳಿದ್ರಲ್ಲ, ಓಕೆ, ಅದನ್ನೇ ನಾನು ಕಂಟಿನ್ಯೂ ಮಾಡಿದ್ದೀನಿ. ಶ್ರೀವಾರಿಯಲ್ಲಿ ಔಷಧಿ ತಗೊಂಡು ಅದನ್ನೇ ಕಂಟಿನ್ಯೂ ಮಾಡಿರೋದ್ರಿಂದ ಇವತ್ತು ಎಲ್ಲಿ ಕೊಳಪೆ ರೋಗ ಇಲ್ಲ ನನ್ನಲ್ಲಿ. ಸ್ಪ್ರೇಗಳೇನು ಜಾಸ್ತಿ ಮಾಡಿದ್ದೀರಾ? ವಾರಕ್ಕೊಂದ್ಸರಿ ಅಂತ? ವಾರಕ್ಕೊಂದ್ಸತಿ ಅಷ್ಟೇ, ವಾರಕ್ಕೊಂದೇ ಸತಿ, ಬೇರೆ ಇನ್ನೇನಿಲ್ಲ. ಈ ಸೀಸನ್ ರೋಗ ಬರುತ್ತೆ ಅಂತ ಹೆಚ್ಚು ಸ್ಪ್ರೇ ಮಾಡೋದು ಆ ಥರ ಇಲ್ಲ ಸರ್. ವಾರಕ್ಕೊಂದ್ಸಾರಿ ಹೊಡೆದಿದ್ದೀನಿ, ಸ್ಪ್ರೇ ಮಾಡಿದ್ದೀನಿ. ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಬೇಸಿಗೆ ಆಗಲಿ ನಿರ್ವಹಣಾ ಪದ್ಧತಿ ಒಂದೇ ಮಾಡ್ಕೊಂಡು ಒಂದೇ ಭೂಮಿಗೆ ಕೊಡ್ತಾ ಇರೋದು ಜಾಸ್ತಿ ಅಷ್ಟೇ. ಭೂಮಿಗೆ ಕೊಡ್ತಾ ಇದ್ದೀನಿ, ವಾರ ಕೊಡ್ತಾ ಇದ್ದೀನಿ. ಏನು ಕೊಡ್ಬೇಕು ಅದೆಲ್ಲನೂ ನಿಮ್ಮ ಶಾರ್ಟ್ ಏನಿದೆ ಅದು ಆ ಪ್ರಕಾರವ. ಅದು ಬಿಟ್ಟರೆ ಈಗ ಔಷಧಿಗಳು ಒಳ್ಳೆ ಔಷಧಿ ಎಲ್ಲಿ ನಮ್ಗೆ ಸಿಕ್ಕಿದ್ರಿಂದ ನಮಗೆ ಈ ಥರ ಮಾಹಿತಿ ಸಿಗಲಿಲ್ಲ ಮುಂಚೆ ಎಲ್ಲ. ಓಕೆ, ನನ್ನ ಹಿಂದೆ ಇಷ್ಟು ವರ್ಷದಲ್ಲಿ ಕೊಳಪೆ ರೋಗದ್ದು ಎಲ್ಲೋ ಹೋದ್ರೆ ಕೊಡೋರು ತಗೊಂಬಂದು ಹೊಡೆಯೇ ಕಂಟ್ರೋಲ್ ಆಗಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ತಾ ಇದ್ವಿ. ಈಗೇನಾಗಿದೆ ಅಂತಂದರೆ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿರೋದ್ರಿಂದ ಹೊಡೆದಿದ್ದೀನಿ. ಎಲ್ಲಿ ಕೊಳಪೆ ರೋಗ ನಮ್ದು ಎಲ್ಲಿ ಒಂಚೂರಿಲ್ಲ, ತೋಟ ಎಲ್ಲ ಹುಡುಕಿದ್ರು ಇಲ್ಲ ನಾವು. ಯಾಕಂದ್ರೆ ನಾವು ಡೈಲಿ ಹೋಗಿಲ್ಲದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ ದಿವಸ ಬಿಟ್ಟು ದಿವಸನ ಕೀಳ್ತಾ ಇದ್ದೀರಾ? ಹೌದು ಸರ್. ಈಗ ಎಷ್ಟು ಕೆಜಿ ಸಿಗ್ತಾ ಇದೆ ಹೂವು? ನೆನ್ನೆ 40 ಕೆಜಿ ಹಾಕಿದ್ದೆ. ನೆನ್ನೆ 40 ಕೆಜಿ, ಮತ್ತೆ ನಾಳೆನೂ? ನಾಳೆ ಇವತ್ತಿಲ್ಲ, ನಾಳೆ ಹಾಕ್ತೀನಿ. 40 ಕೆಜಿ ಇದೇ ಥರ ಬರ್ತಾ ಇದೆ. 40, 45, 50 ಕೆಜಿ ಈ ಥರ ಕಂಟಿನ್ಯೂ ಆಗಿದೆ. ಓಕೆ, ಅವತ್ತಿಂದ ತೀರಾ ಕಮ್ಮಿ ಅಂದರೆ ಒಂದು 20 ಕೆಜಿಗೆ ಬರುತ್ತೆ. ಓಕೆ, ಆಮೇಲೆ ಹಂಗೆ ರೈಸ್ ಆಗುತ್ತೆ. ಏನು ತೊಂದರೆ ಇಲ್ಲ ಸರ್, ಆರಾಮಾಗಿದೆ. ತೋಟನೂ ಅಷ್ಟೇ ಚೆನ್ನಾಗಿದೆ. ನಮಗೆ ಈಗ ನಿಮ್ಮ ಕಡೆಯಿಂದ ಸೋಮಣ್ಣ ಇದಾಯ್ತು. ಸೋಮಣ್ಣಯಿಂದ ನಮಗೆ ಈಗ ಈ ಒಂದು ಕೊಳಪೆ ರೋಗ ವಿಷಯದಲ್ಲಿ ಬಹಳ ನನಗೆ ಹೆಲ್ಪ್ ಆಗಿದೆ. ಸೊ ಒಂದೇ ತಿಳಿಸ್ಬೇಕಾಗಿದ್ದು. ಹೌದು ಹೂವು ಇದೆ. ಸೊ ಇಲ್ಲಿ ಎರಡನೇ ಬಾರಿ ವಿಡಿಯೋ ಮಾಡೋ ಉದ್ದೇಶ ಇದೇನೆ. ಅವತ್ತೇನೋ 75 ದಿವಸ ಹಿಂದೆ ಮಾಡಿದ್ವಲ್ಲ, ಸೊ ಎಲ್ಲ ಕೊಟ್ಟಾಗ ಬಂದುಬಿಡ್ತದೆ, ಆಗ್ತದೆ, ಮತ್ತೆ ಹಿಂಗೆ ಆಗುತ್ತೆ ಅನ್ನೋದು ಆಸಕ್ತಿ ಕಳ್ಕೊಳ್ಳೋ ಅವಶ್ಯಕತೆ ಯಾರಿಗೂ ಇಲ್ಲ. ಯಾರೂ ಆ ಥರ ಆಗಬೇಕಾಗಿಲ್ಲ ಅನ್ನೋದಕ್ಕೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ನಾಗೇಶ್ ಅವರು ಈ ಒಂದು ಏನೋ ನಿರ್ವಹಣಾ ಪದ್ಧತಿ ಏನಿದೆ, ಪೋಷಕಾಂಶಗಳಿಂದ ಕೊಡೋದನ್ನ ನಂಬಿದ್ರು, ಅಳವಡಿಸ್ಕೊಳ್ತಾ ಬಂದಿದ್ದರಿಂದ ಯಾವುದೇ ವಾತಾವರಣ ಆಗಲಿ, ಈಗ ನೋಡಿ ವಾರಗಳುಗಟ್ಟಲೆ ಸೈಕ್ಲೋನ್ ಇತ್ತು, ಬಿಸಿಲು ಬರಲಿಲ್ಲ, ಮೋಡನೇ ಇತ್ತು, ಆ ಥರದ್ದು ಇಬ್ನಿ ಎಲೆ ತುಂಬ ನೆಂದೋಗೋವಷ್ಟು ಇಬ್ನಿ ಬರ್ತಾ ಇತ್ತು. ಈ ಬಾಟ್ರೈಟಿಸ್ ಕೊಳಪೆ ರೋಗ ಬರ್ತಕ್ಕಂಥ ಸೀಸನ್ನು, ಹೂವು ಒಣಗೋಗೋದು, ಕಡ್ಡಿ ಒಣಗೋಗೋದು, ಇದೆಲ್ಲ ಸಮಸ್ಯೆಗಳು ಎಲ್ಲರೂ ಅನುಭವಿಸ್ತಿರ್ತಕ್ಕಂಥದ್ದೇ. ಸೊ ಈ ಪೋಷಕಾಂಶ ನಿರ್ವಹಣೆ ಅಳವಡಿಸ್ಕೊಂಡಿದ್ದರಿಂದ ಅವತ್ತಿಂದ ಇವತ್ತಿನವರೆಗೂ ನಿಮಗೆ ಇಳುವರಿ ಸ್ಟಡಿ ಆಗಿದೆ. ಸ್ನೇಹಿತರೆ, ನಾನು ಬೇಕಾದ್ರೆ ನಿಮ್ಗೆ ಅದು ಇಳುವರಿ ಇದು ನಿಮಗೆ ತೋರಿಸ್ತೀನಿ. ನಿಮ್ಗೆ ಇದೆ ಅಲ್ವಾ, ಬುಕ್ಕಲ್ಲಿ ಬರೆದಿರ್ತಾರೆ ಮಂಡಿಯವರು, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇದು ಯಾವುದೇ ಒಂದು ಫ್ಲೂಕಾಗಿ ಸುಮ್ಮನೆ ಒಂದು ಪ್ರಮೋಷನ್ಗೆ ಮಾಡಿದ್ದು ಅಂತ ಸರ್ವತಾ ತಿಳ್ಕೊಬೇಡಿ. ನಾನಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕಂಪ್ನಿದಾಗಲಿ ಏನೂ ಹೇಳಲ್ಲ. ಗುಲಾಬಿ ಬೇಸಾಯಕ್ಕೆ ಏನು ಬೇಕು ಅಗತ್ಯ ನಿಮ್ಮೂರಿನ ಅಂಗಡಿಗಳಲ್ಲೇ ಸಿಗ್ತದೆ. ನೀವು ಮಾಹಿತಿ ಪಡ್ಕೊಂಡು ತಗೊಳ್ಳಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಸ್ನೇಹಿತರೆ.
ಓಕೆ. ಹಿಂದೆ ಇದು ನವಂಬರ್ದು. ಇದು ನಾವು ಅವಾಗ ಅಕ್ಟೋಬರಲ್ಲಿ ನೋಡಿದ್ದು. ಅದರಲ್ಲೇ ಇದೆ. ಓಕೆ. ಹಾಂ. ಇದು 82 ಫಸ್ಟ್ ಇದು. ಓಕೆ. ಆಮೇಲೆ ಅದು ಇದಾಯಿತು. ಹಾಂ, ಸೆಪ್ಟೆಂಬರ್ದು ಇದಾಯಿತು. ಹಾಂ, ಅಕ್ಟೋಬರ್. ಇದು ಓಕೆ. ಇದು ಒಂದು 1,46,000. ಅಕ್ಟೋಬರ್ ತಿಂಗಳದು 1,46,000. ಈಗ ವಿಡಿಯೋದಲ್ಲಿ ಹೇಳಿದ್ದು 82,000 ಹೇಳಿದ್ರಲ್ಲ ಸರ್, ಅದಾಯ್ತು. ಮತ್ತೆ ಈಗ ಒಂದು 46 ಅದಾಯ್ತು. ತಿರುಗಿ ಮತ್ತೆ ಈಗ ಒಂದು ನವಂಬರ್ದು ಒಂದು 1,27,000. ಎಷ್ಟು ಇದು ಬೈಲು ಗುಂಟೆ ಸರ್? ಇದು ಒಂದು 15 ಗುಂಟೆ ಬರ್ಬೋದು. 15 ಗುಂಟೆ, 900 ಗಿಡ ಇದೆ. ಸೊ ಪ್ರತಿ ತಿಂಗಳು ಕಳೆದ 3 ತಿಂಗಳಿಂದ ಆಲ್ಮೋಸ್ಟ್ 1 ಲಕ್ಷ ಪ್ಲಸ್. ಸೊ ಖರ್ಚೊಂದು 25,000 25,000. ಓಕೆ, ಎಲ್ಲ ಓವರ್ ಆಲ್. ಸೊ 75,000 ಉಳಿತಾಯ. ಸೊ ಇಳುವರಿ ನೋಡಿ 38 kg, 37 kg, 39 kg, 51 kg, 39, 46, 41 ನಿರಂತರವಾಗಿದೆ. ಸೊ ಬೆಲೆ ನಿಮಗೆ ಇದು ನವಂಬರ್ದು 205, 214, 274. ನಿನ್ನೆ 120 ರೂಪಾಯಿ ಡೌನ್ ಆಗಿ ಸ್ವಲ್ಪ. ನಿನ್ನೆ ಡೌನ್ ಆಗಿದೆ. ಇನ್ನೆಲ್ಲ ಮಾಮೂಲಿ 200 ರೂಪಾಯಿ, 180 ರೂಪಾಯಿ ಮೇಲೆ ಇದೆ. ಫೋಟೋ. ಸೊ ಗುಲಾಬಿ ಸಮೇತ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಮಂದಟ್ಟಾಗ್ತದೆ ಸ್ನೇಹಿತರೆ. ನೋಡಿ, ಒಂದು ವಿಷಯ ನಾನು ಈಗ ನಮ್ಮದು, ನಾನು ಯಾರನ್ನೂ ದೂರದು ಅಂತಲ್ಲ, ನಮ್ಮ ಮಾನವ ಸಹಜ ಗುಣಗಳು ಅಂದರೆ ನನಗೆಲ್ಲ ಗೊತ್ತು ಅನ್ನೋದು, ಯಾರಾದರೂ ಹೇಳಿದ್ದು ಕೇಳಿಸ್ಕೊಳ್ದೇ ಇರೋದು, ಬದಲಾವಣೆ ರೆಸಿಸ್ಟ್ ಮಾಡೋದು, ವಿರೋಧಿಸೋದು. ನಾವು ಅವತ್ತಿಂದ ಮಾಡ್ಕೊಬಂದಿದ್ದೀವಿ, 4 ಮೂಟೆ DAP ಬಿಸಾಕಿರ್ಸಾಕು ಬರ್ತದೆ, ಬೇವಿನ ಹಿಂಡಿ ಹಾಕ್ತಾಯಿದ್ದೀನಿ, ಈ ಥರದ್ದು. ಈಗ ಹೇಗೆ ನಾನು ಚೆನ್ನಾಗಿರಬೇಕು ಅಂದರೆ ನಾನು ತಗೊಳ್ಳೋ ಆಹಾರ ಚೆನ್ನಾಗಿರಬೇಕು. ಇವತ್ತಿದು ಕೊಳಪೆ ರೋಗ ಬಂದು ಹಾಳಾಗಿಲ್ಲ ಗಿಡ ಅಂದರೆ ಇದು ಸದೃಢವಾಗಿದೆ. ಸೊ ನಾವು ಒಂದು ಯಾವಾಗಲೂ ಮಾತಾಡ್ಕೊಳ್ಳುವಾಗ ನಮ್ಮಲ್ಲೊಂದು ಮಾತಾಡ್ಕೊಳ್ಳೋದಿದೆ, ಯಾರಾದರೂ ದುರ್ಬಲವಾಗಿದ್ದಾನೆ ಅಂದರೆ ಏನೋ ನೀನು ತೀರ್ಥ ತಗೊಂಡ್ರೆ, ಶೀತ ಪ್ರಸಾದ ತಗೊಂಡ್ರೆ ಉಷ್ಣ ಹಿಂಗೆ ಹೇಳ್ತಿರ್ತೀಯ ಅಂತ. ಸೊ ಆ ಮಟ್ಟದಲ್ಲಿ ಇದ್ದಾಗ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬೆಳೆಗಳಲ್ಲೂ ಹಾಗೇನೆ. ಈಗ ನೀವು ಇಬ್ನಿ ಬಿತ್ತು, ಮಳೆ ಬಂತು, ಒಂದು ರೋಗ ಬಂತು ಅಂದರೆ ಆ ಗಿಡ ಸದೃಢವಾಗಿಲ್ಲ. ರೋಗ ಬರುತ್ತೆ, ಅದನ್ನು ಓವರ್ಕಮ್ ಆಗಲಿಲ್ಲ, ಅದರಿಂದ ಹೊರಗಡೆ ಬರಲಿಲ್ಲ ಅಂತಂದರೆ ಇದು ಸದೃಢವಾಗಿಲ್ಲ, ಶಕ್ತಿಯುತವಾಗಿಲ್ಲ ಅಂತ. ಇದು ಶಕ್ತಿಯುತವಾಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಎಲ್ಲಿಂದ ಬರಬೇಕು? ಮಣ್ಣಿಂದ ಬರಬೇಕು. ಸೊ ಮಣ್ಣಿನ ಆರೋಗ್ಯ ನಾವು ವಾಪಸ್ ಕೊಟ್ಟರೆ ಇದು ಗಿಡ ತನ್ನಿಂತಾನೆ ಅಪ್ಡೇಟ್ ಆಗ್ತದೆ. ಅಂದರೆ ಮಣ್ಣಿಗೆ ಏನು ಕೊಡಬೇಕು? ನನಗೆ ಗೊತ್ತಿರೋದು ಸರಿ ಅನಿಸಿದೆ ಅನ್ನೋದನ್ನು ಕೊಡೋದಲ್ಲ, ಕಾಲಘಟ್ಟಕ್ಕೆ ತಕ್ಕ ಬದಲಾವಣೆ ಆಗಿದೆ. ನೀವು 20 ವರ್ಷದಿಂದ 1 ಮೂಟೆ DAP ಕೊಟ್ಟರೆ ಸೂಪರಾಗಿ ರಿಸಲ್ಟ್ ಬರ್ತಕ್ಕಂಥ ಕಾಲಘಟ್ಟ ಇತ್ತು. ಈಗಿಲ್ಲ. ಆಮೇಲೆ ಒಂದೇ ಥರದ ಗೊಬ್ಬರ. ನಾನು ಈ ಮೊನ್ನೆ ಕೋಲಾರದವರೊಂದು ಮಣ್ಣು ಪರೀಕ್ಷೆ ತೊಗೊಬಂದಿದ್ರು. ಈಗ 7th ಬೇಸಾಯ ಮಾಡಬೇಕು ಅಂತ ಹೆಸರುಘಟ್ಟದಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಬಂದಿದ್ದರು. ಅದರಲ್ಲಿ OC ಸಾವಯವ ಇಂಗಾಲ 0.37 ಇದೆ. 0.75 ಇರಬೇಕು, ಅದ್ರಾಗ ಅರ್ಧ ಇದೆ. ಸೊ ಇಲ್ಲಿ ನೋಡೋಕ್ಕೆ ನಿಮಗೇನು ಮಣ್ಣಲ್ಲಿ ವ್ಯತ್ಯಾಸ ಕಾಣಲ್ಲ, ನೋಡೋಕ್ಕೆ ಚೆನ್ನಾಗೇ ಇರ್ತದೆ. ಆ ಒಳಗಡೆ ತಾಕತ್ತು, ನಾನು ಹಿಂಗೆ ಕಾಣ್ತಿದ್ದೀನಿ ಅಂದರೆ ನನ್ನ ಒಳಗಡೆ ಆರೋಗ್ಯನೂ ಚೆನ್ನಾಗಿದೆ ಅಂತ ಏನಿರಬೇಕಾಗಿಲ್ಲ. ಆ ರೀತಿ ಮಣ್ಣಿನ ಪರಿಸ್ಥಿತಿ ಇರೋದರಿಂದ, ನಿರಂತರವಾಗಿ ಒಂದೇ ರೀತಿ ನಾವು ಬಂದಿರೋದ್ರಿಂದ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿನೇ ಗಿಡಗಳು ಆರೋಗ್ಯವಾಗಿ ಬರ್ತಿಲ್ಲ. ನಾವು ಕೊಡೋ ರಾಸಾಯನಿಕಗಳಿಂದ, ಭೂಮಿ ಕೊಡೋದಾಗಿರ್ಬೋದು, ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ ಬರ್ತಿಲ್ಲ ಅನ್ನೋದಷ್ಟೇ ಇಲ್ಲಿ ಹೈಲೈಟ್ ಮಾಡಬೇಕಾಗಿರತಕ್ಕಂಥದ್ದು. ಅದಕ್ಕಾಗಿಯೇ ರಾಸಾಯನಿಕಗಳ ಬಳಕೆಯನ್ನು ಮಿತಿಗೊಳಿಸಬೇಕು. ನೀವು 4 ಮೂಟೆ 5 ಮೂಟೆ ಎಲ್ಲ DAPಗಳ ಅಗತ್ಯ ಖಂಡಿತ ಇಲ್ಲ. ಅಲ್ಲಿ ಏನು ನಾವು ಅದರಲ್ಲಿ ಮಣ್ಣಲ್ಲಿ ಸ್ವಾಭಾವಿಕವಾಗಿ ನಾವೇನು ಸೃಷ್ಟಿ ಮಾಡೋಕ್ಕಾಗಲ್ಲ, ದೈವ ಸೃಷ್ಟಿ ಇದ್ದಿದ್ದು ಮಣ್ಣಿನ ಆರೋಗ್ಯ ಅದೆಲ್ಲ. ನಾವು ಅದನ್ನು ಕೆಡಿಸ್ಬಿಟ್ಟಿದ್ದೀವಿ, ತಗೊಬಿಟ್ಟಿದ್ದೀವಿ, ಸಿಗೋವಷ್ಟು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟಿದ್ದೀವಿ. ಅದು ವಾಪಸ್ ಕೊಡಬೇಕು. ರಾಸಾಯನಿಕ ಗೊಬ್ಬರ ಅಂತ ಕೊಡ್ತಲೇ ಇರ್ತೀವಿ. ಕೊಡಬೇಕಾಗಿರೋದೇನು? ಈಗ ಜೀವನ ಶೈಲಿ ಬದಲಾಗಿದೆ. ತಿಪ್ಪೆ ಗೊಬ್ಬರಗಳು ಸಾಕಷ್ಟು ಪ್ರಮಾಣದಲ್ಲಿ, ಗುಣಮಟ್ಟದ ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ. ನಾಟಿ ದನಗಳು ಕಡಿಮೆ, ಜೀವಾಮೃತ ಮಾಡ್ಕೊಂಡು ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕಂಪ್ನಿಗಳಲ್ಲಿ ಸಿಗ್ತಕ್ಕಂಥದ್ದು ಒಳ್ಳೆ ಗುಣಮಟ್ಟದ್ದು ಸಾವಯವ ಜೈವಿಕ ಗೊಬ್ಬರ. ಈ ಜೀವಾಣುಗಳು ಕೊಡೋದಕ್ಕೆ AMC ಅಂತ ಹೇಳ್ತೀವಿ. ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಇಂಥದ್ದೇ ಕಂಪ್ನಿದಾಗಬೇಕಂತ ಏನಿಲ್ಲ. ಸಾವಯವ ಗೊಬ್ಬರಗಳು ಪೊಟ್ಯಾಷಿಯಂ ಹ್ಯೂಮೇಟು, ಹ್ಯೂಮಿಕ್ ಆ್ಯಸಿಡ್ಡು, ವರ್ಮಿ ಹ್ಯೂಮು, ಆಮೇಲೆ ಫಲ್ವಿಕ್ ಆ್ಯಸಿಡ್ಡು, ಸೀವೀಡ್ ಎಕ್ಸ್ಟ್ರಾಕ್ಟು, ಈ ಥರದ್ದು ಅಮೈನೋ ಆಸಿಡ್ಸು ಇವೆಲ್ಲ ಬೇಕಾದಷ್ಟು ಕಂಪ್ನಿಗಳಲ್ಲಿ ಸಿಗ್ತದೆ. ನಿಮಗೆ ಗುಣಮಟ್ಟ ಖಾತ್ರಿ ಆಗಬೇಕು ಅಂದರೆ ನಿಮ್ಮ ಊರುಗಳಲ್ಲಿ ಸಿಗೋದೇ ತಗೊಳ್ಳಿ. ಇಂಥದ್ದೇ ಕಂಪ್ನಿ ಆಗಬೇಕು, ಇಂಥದ್ದೇ ಅಂಗಡಿಗೆ ಹೋಗ್ಬೇಕು, ಅದು ಖಂಡಿತ ಬೇಡ. ನೀವು ನಿಮಗೆ ಖಾತ್ರಿ ಆಗಬೇಕು ಅಂದರೆ ಯಾವಾಗಲೂ ನಾನು ಹೇಳೋದು, ಈ ನೆಲದ ಕಾನೂನು ಗೌರವ ಕೊಡಬೇಕು. GST ಬಿಲ್ ತೊಗೋಬೇಕು. GST ಬಿಲ್ ಕೇಳಿ ಪಡ್ಕೊಳ್ಳೋದು ನಿಮ್ಮ ಹಕ್ಕು, ಅದು ಕೇಳಲೇಬೇಕು. ಆಗ ಮೋಸ ಹೋಗೋ ಸಾಧ್ಯತೆ
ಕಡಿಮೆ ಇರ್ತದೆ. ಸೊ ಆವಾಗ ಮಣ್ಣಿನ ಆರೋಗ್ಯ ನೀವು ವಾಪಸ್ ಕೊಡ್ತಾ ಬಂದಷ್ಟು ಈ ಗುಲಾಬಿ ಇಂಪ್ರೂವ್ ಆಗ್ತದೆ. ನೋಡಿ ಈ 75 ದಿನಗಳಲ್ಲಿ ಅಭಿವೃದ್ಧಿ ಆಗಿದೆ ಬಿಟ್ಟರೆ ನೋಡಿ ಲಾಸ್ಟ್ ಸ್ಟಿಲ್ಸ್ ನೋಡಿ ಇನ್ನೂ ಸಂಪೂರ್ಣವಾಗಿ ಹಸಿರು ಬಂದಿರಲಿಲ್ಲ ಅವತ್ತು, ಇನ್ನೂ ಬದಲಾವಣೆ ಹಾದಿಯಲ್ಲಿತ್ತು. ಇವತ್ತು ಸಂಪೂರ್ಣವಾಗಿ ಹಸಿರು ಎಲೆಗಳು ಕೆಂಪು ಹೂಗಳು ಕಾಣ್ತಾ ಇದೆ. 75 ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಯಾವತ್ತು ಒಂದು ಸ್ಟೆಪ್ಪು ಹಿಂದೆ ಹೋಗಿಲ್ಲ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದು ಪೋಷಕಾಂಶ ನಿರ್ವಹಣಾ ಪದ್ಧತಿನೇ. ಸೊ ನಿಮಗಿನ್ನೇನಾದರೂ ಇದರಲ್ಲಿ ಕೊರತೆ ಅನ್ನಿಸ್ತಾ ಇದೆಯಾ? ಇನ್ನೇನಾದರೂ ಮಾಡಬೇಕು ಅನ್ನಿಸ್ತಾ ಕೊರತೆ ಏನಿಲ್ಲ. ಈಗಿರೋ ಮಟ್ಟಕ್ಕೆ ನನಗೇನು ಕೊರತೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ನನಗೆ ಮೇಯ್ನ್ ಇದ್ದಿದ್ದು ಈ ಚಳಿಗಾಲದಲ್ಲಿ ಕೊಳಪೆ ರೋಗ. ಆ ಕೊಳಪೆ ರೋಗ ಈಗ ನಮಗೆ ಎಲ್ಲಿ ಕಾಣ್ತಾನೆ ಇಲ್ಲ ಬಿಡಿ. ಅದು ನಾನು ಈ ಸಾರಿ ನೋಡಲೇ ಇಲ್ಲ, ತೋಟದಲ್ಲಿ ನೋಡೇ ಇಲ್ಲ. ಮುಂಚೆ ಎಲ್ಲ ನಾನು ಹೇಳಿದ್ನಲ್ಲ ಬಿಟ್ಬಿಡ್ತಾ ಇದ್ವಿ. ಈಗ ನಮ್ಗೆ ಒಳ್ಳೆ ಇದು ಆಗಿರೋದ್ರಿಂದ ನನಗೆ ಆ ಕೊಳಪೆ ರೋಗನೇ ಬಂದಿಲ್ಲ. ನಾನು ಹೇಳೋದೇನಂತಂದರೆ ಈ ಗುಲಾಬಿ ಬೆಳೆವರ್ಗ ಒಂದು ಮಾಹಿತಿನೇ. ಯಾಕೆಂತಂದರೆ ಸ್ಪ್ರೇ ಮಾಡೋದು ಮುಖ್ಯ ಅಲ್ಲ, ಸ್ಪ್ರೇ ಮಾಡೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಇಲ್ಲ ಅದೇನು ಮುಖ್ಯ ಅಲ್ಲ. ಅದು ನಾವು ಒಂದು ವಾರಕ್ಕೊಂದ್ಸಾರಿ ಹೊಡಿಲೇಬೇಕು. ಸಿಂಪಲ್ ಆಗಿ ಹೊಡಿತೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ನು ನೀವು ಹೇಳ್ದಂಗೆ ನಾವೇನು ಈಗ ನೀವು ಭೂಮಿ ಕೊಡಬೇಕು ಪೋಷಕಾಂಶಗಳು ಅದನ್ನ ಕೊಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಚೆನ್ನಾಗಿ ಬಂದಿದೆ ನಮ್ಗೆ. ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ನಾನು ಅದೇ ಹೇಳ್ತೀನಿ, ಯಾರು ತೋಟ ಮಾಡ್ತಾ ಇದ್ದೀರೋ ಅವ್ರಿಗೆ ಈ ಶ್ರೀವಾರಿ ಅನ್ನೋದು ನಮ್ಮ ಹೊಸಕೋಟೆಯಲ್ಲಿ ಇದೆ, ಅಲ್ಲಿ ಹೋಗ್ರಿ ಮಾಹಿತಿ ಪಡ್ಕೊಳ್ಳಿ. ಇನ್ನೂ ಒಂದು ಸ್ನೇಹಿತರೆ, ನೀವು ಮಾಹಿತಿ ಪಡ್ಕೊಳ್ಳಿ. ನೀವೇನಾದ್ರೂ ನಿರಂತರವಾಗಿ ಸಾಲ ತಗೊಂಡಂಗಿದ್ರೆ ನೀವು ಬೇರೆ ಅಂಗಡಿಲೇ ತಗೊಳ್ಳಿ. ಅಟ್ಲೀಸ್ಟ್ ಮಾಹಿತಿ ಪಡ್ಕೊಳ್ಳಿ. ಬೆಳೆ ಚೆನ್ನಾಗಾಗ್ಲಿ, ಪರಿಸರ ಉಳಿಲಿ ಅಂತ ಹೇಳಿ ನಾವು ನನ್ನ ಅಂಗಡಿಲಿ ತಗೊಳ್ಳಿ, ಇವ್ರ ಅಂಗಡಿಲಿ ತಗೊಂಡು ಖಂಡಿತ ಯಾವತ್ತೂ ಹೇಳೋದಿಲ್ಲ. ಮಾಹಿತಿ ಪಡ್ಕೊಳ್ಳಿ, ಸರಿಯಾದ ಮಾರ್ಗದಲ್ಲಿ ಏನ್ ಬೆಳೆ ಕೊಡ್ಬೇಕು ಅದನ್ನ ಕೊಡ್ತಾ ಹೋಗಿ. ಇಲ್ಲ ಸರ್, ಅವತ್ತು ನಾವು ಇದು ಮಾಡಿದ್ರಲ್ಲ, ಅವತ್ತಿಂದ ಸುಮಾರು ಜನ ನನಗೆ ಫೋನ್ ಮಾಡಿದ್ದಾರೆ. ನಾನು ಅಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ನನ್ನನ್ನ ಪರಿಚಯ ಮಾಡ್ಕೊಳ್ತಾರೆ, ಗುರ್ತಿಟ್ಕೊಂಡಿದ್ದಾರೆ. ಯಾಕಂದ್ರೆ ಮುಂದಿನ ತಲೆಮಾರುಗಳಿಗೆ ನಾವೇನ್ ಕೊಡಕ್ ಆಗದಿದ್ರು ಈ ಮಣ್ಣನ್ನ ಸಂರಕ್ಷಿಸಿ ಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ರೂ ಪಾಲುದಾರರೆ, ನಾವು ಜವಾಬ್ದಾರಿನ ಹಂಚ್ಕೊಳ್ಳೋಣ, ಹಂಚ್ಕೊಳ್ಬೇಕು. ನಮ್ ಕೈಯಿಂದ ಏನಾಗ್ತದೋ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅದ್ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅದು ಸೊ ಈ ಒಂದು ಇದ್ರಲ್ಲಿ ನಮ್ಮ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳು ನಾಗೇಶ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಧನ್ಯವಾದಗಳು ಸೋಮಶೇಖರ್ ಅವರು. ಇದು ಆ್ಯಕ್ಚುಲಿ ಇದು ನಾನು ಮೊದಲು ಹೇಳ್ಬೇಕಾಯ್ತು, ಮರ್ತೋಯ್ತು. ಈಗ ಹೊರಗಡೆ ಬರ್ತಾ ಗಮನಿಸಿದ್ದು ನಾವು, ಇಲ್ಲಿ ವಾತಾವರಣ ಹೇಗಿದೆ ನೋಡಿ. ಇಲ್ಲಿ ಏಕ ಮರಗಳಿದೆ. 11-12 ಗಂಟೆ ಆದರೂ ಇಲ್ಲಿ ಬಿಸಿಲು ಬರಲ್ಲ. ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಅಳವಡಿಸಿದ್ದಾರೆ ನೋಡಿ ಪೌಲ್ಟ್ರಿ ಫಾರ್ಮ್ಗೆ. ಇಲ್ಲಿ ನೀರು ಬಿಟ್ಟಾಗ ಪ್ರತಿ ಸಲ ಓವರ್ಫ್ಲೋ ಆಗಿ ಬರ್ತಾ ಇದೆ ನೋಡಿ. ಇಲ್ಲಿ ತೇವ ಗಮನಿಸಿ, ಇಲ್ಲಿ ಎಷ್ಟು ತೇವ ನೋಡಿ. ಇದು ಪಾಚಿ ಕಟ್ಟಿರೋದು ನೋಡಿ, ಇಲ್ಲಿ ತೇವ ನೋಡಿ. ಇಲ್ಲಿ ಇಂಥ ವಾತಾವರಣದಲ್ಲೂ ಈಗ ಡೌನಿ ಮಿಲ್ಡ್ಯೂ ಮತ್ತು ಬಾಟ್ರೈಟಿಸ್ ತೀವ್ರವಾಗಿ ಕಾಡ್ತಕ್ಕಂಥ ಈ ಸೀಸನ್ನಲ್ಲೂ ಇದು ಏನು ರೋಗಕ್ಕೆ ತುತ್ತಾಗದೆ ಬೆಳೆ ನಿಂತಿದೆ ಅಂದರೆ ಇಂಥ ವಾತಾವರಣದಲ್ಲೂ ಒಂದೇ ಕಾರಣ, ಅದಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೊಟ್ಟಿರೋದ್ರಿಂದ, ನನಗೆ ಗೊತ್ತಿರೋ ರೀತಿನಲ್ಲ, ಬೆಳೆಗಳಿಗೇನು ಅವಶ್ಯಕತೆ ಇದೆ ಅದು ತಿಳ್ಕೊಂಡು ಕೊಟ್ಟಿರೋದ್ರಿಂದ ಇದು ಸಾಧ್ಯ ಆಗಿದೆ ಸ್ನೇಹಿತರೆ.